ಈ ದಿನ ಜ್ವಾಲಾಮಾಲಿನಿ ನ್ಯೂಸ್ ಚಾನಲ್ನವ್ರು ಬಂದಿದ್ದಾರೆ. ನಮ್ಮ ಜಿನಮಂದಿರದ ಇದುವರೆಗೂ ನಾವು ಈ ರೀತಿ ಹೈಲೈಟ್ ಮಾಡಿಲ್ಲ ನಮ್ಮ ಜಿನಮಂದಿರನ, ಯಾಕಂದರೆ ಇನ್ನೂ ಅಭಿವೃದ್ಧಿಯ ಹಾದಿಯಲ್ಲಿದ್ದೇವೆ, ಇನ್ನೂ ಅಷ್ಟೊಂದು ಹೈಲೈಟ್ ಮಾಡಿಲ್ಲ. ಇವತ್ತದು ಕೂಡಿ ಬಂದಿದೆ. ಹಾಗಾಗಿ ಇವತ್ತು ಅವ್ರು ಬಂದಿರೋದಕ್ಕೆ ನಮ್ಮ ಸಮಸ್ತ ದಿಗಂಬರ ಜೈನ ಸಮಾಜದ ಹಾಗೂ ಮಾವೇರಿ ಮಂಚ್ ಪದ್ಮಾಂಬ ಮಹಿಳಾ ಸಮಾಜ ಹಾಗೂ ಜೈನ್ ಮಿಲನ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದಾರೆ. ಏನಂದರೆ ನಮ್ಮ ಯಾವ್ಯಾವ ಕ್ಷೇತ್ರದಲ್ಲಿ ಜೈನ ಮಂದಿರಗಳು ಒಳ್ಳೊಳ್ಳೆ ಜೈನ ಮಂದಿರಗಳು ಇದ್ದಾವೆ, ಅವನ್ನೆಲ್ಲ ಜನರಿಗೆ ಚಿರಪರಿಚಿತ ಮಾಡಬೇಕು. ಯಾಕಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ನಿಜ. ಅದು ಎಷ್ಟು ಒಳ್ಳೆಯ ಕೆಲಸ ಅಂದರೆ, ಪಾಪ ಈ ಹುಡುಗರು ಇದಾಗ್ತಾರೆ, ವಯಸ್ಸಾದವ್ರು ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾರೆ. ಅವ್ರಿಗೇನೋ ಒಂದು ಖುಷಿ, ಭಗವಂತನ ದರ್ಶನ ಅಲ್ಲೇ ಮಾಡ್ತಾಯಿದ್ದಾರೆ. ವಯಸ್ಸಾದವ್ರು ಇಷ್ಟು ಖುಷಿ ಪಟ್ಟಿದ್ದಾರೆ ಅಂದರೆ ಅಲ್ಲಂತೂ ಹೋಗೋಕ್ಕಾಗಲ್ಲಪ್ಪ, ಇನ್ನು ನಮ್ಮದು ಮುಗೀತು, ಎಲ್ಲ ಇಲ್ಲಿಂದನೇ ನೋಡ್ತೀವಿ ಸಾಕು ಅಂತ. ಇದೊಂದು ಮಹತ್ ಕಾರ್ಯನ ಇವ್ರು ಮಾಡ್ತಾಯಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ನಾವೆಲ್ಲರೂ ಅವ್ರಿಗೊಂದು ಸಹಕಾರ ಕೊಟ್ಟು ಅವ್ರಿಗೊಂದು ಇದೇ ರೀತಿ ಚೆನ್ನಾಗಿ ನಡೆಸಲಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ ಅಂತ ನಾವೆಲ್ಲರೂ ಅವ್ರಿಗೆ ಹಾರೈಸೋಣ. ಹಾಗೂ ನಮ್ಮ ಟ್ರಸ್ಟಿಯ ಚೇರ್ಮನ್ ಆದ ಪ್ರಕಾಶ್ ಅಣ್ಣವ್ರು ಇದ್ದಾರೆ, ಆಗ ಟ್ರಸ್ಟಿಗಳಾದ ಪದ್ಮಕ್ಕ ಇದ್ದಾರೆ, ಹಾಗೆ ನಮ್ಮ ಎವರ್ ಗ್ರೀನ್ ಜೈನ್ ಮಿಲನ್ ಎವರ್ ಗ್ರೀನ್ ಮೇಡಮ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ, 75ನೇ ಹುಟ್ಟುಹಬ್ಬ. ಉಷಾ ಜಯಪ್ರಕಾಶ್ ಹಾಗೂ ನಮ್ಮ ಹರ್ಷ ನಾಗರಾಜ್ ಅಕ್ಕರು, ಜಿತೇಂದ್ರ ಕುಮಾರ್ ಅವರಿಗೆ ಪೂರ್ವಕ ಜೈ ಜಿನೇಂದ್ರಗಳು. ಈ ದಿನ ಶ್ರೀಮತಿ ವೈಶಾಲಿ ಚಂದ್ರಪ್ರಭು. ನಾನು ವೈಶಾಲಿನ ತುಂಬ ಸಣ್ಣ ಹುಡುಗಿಯಿಂದನೂ ನೋಡಿದ್ದೀನಿ. ಅವ್ರ ತಂದೆಯವರು ಶ್ರಾವಣ ಬೆಳಗೊಳದವರು. ನಾವು ಅವ್ರನ್ನೆಲ್ಲ ಬ್ರಹ್ಮಣ್ಣ ಅಂತ ಕರಿತಾ ಇದ್ವಿ. ಫೋಟೋಗ್ರಾಫರ್ ಅವರು. ಅವ್ರ ತಾಯಿ ಕೂಡ ನಮಗೆ ತುಂಬ ಆತ್ಮೀಯರು, ತುಂಬ ಅತ್ಯಂತ ಪರಿಚಯದವರು ನನಗೆ. ಇವ್ರ ತಂದೆ ಅಂತನೂ ಅತ್ಯುತ್ತಮ ಫೋಟೋಗ್ರಾಫರಪ್ಪ, ಒಳ್ಳೆ ಛಾಯಾಗ್ರಾಹಕರವರು. ಅವ್ರಿಗೆಲ್ಲ ಎಷ್ಟೊಂದು ಪ್ರಶಸ್ತಿಗಳು ಎಲ್ಲ ಕೂಡ ಬಂದಿತ್ತು. ಆಮೇಲೆ ಮತ್ತು ನಮಗೆಲ್ಲ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಮಕ್ಕಳಿದ್ದಾಗ ನಮಗೆಲ್ಲ ನಾಟಕಗಳನ್ನು ಹೇಳ್ಕೊಡ್ತಾಯಿದ್ರು ನಿಮ್ಮ ತಂದೆ. ಅವರವಾಗ ತುಂಬ ಆತ್ಮೀಯರಾಗಿದ್ದರು ನಮ್ಮ ಜೊತೆ. ಭಾಳ ಸಂತೋಷದಿಂದ ತುಂಬ ಖುಷಿಯಾಗಿರೋ ಅಂಥ ಪರ್ಸನಾಲಿಟಿ ಅವ್ರದ್ದು. ತುಂಬ ಚೆನ್ನಾಗಿದ್ದರು. ವೈಶಾಲಿ ಸಣ್ಣ ಹುಡುಗಿ ಇದ್ದಿದ್ದು. ನಾನು 2006 ನಾವೊಂದು ಕಮಿಟಿನೇ ಮಾಡ್ಕೊಂಡಿದ್ವಿ ಮಸ್ಕಾಭಿಷೇಕ ಟೈಮಲ್ಲಿ. ಆಗ ತುಂಬ ಸಣ್ಣವಳು ವೈಶಾಲಿ. ನಮ್ಮ ಹಿಂದೆ ಹರ್ಷಕ ಅಂತ ಓಡಾಡ್ಕೊಂಡು ಪಾಪ ತುಂಬ ಜನ ಕೆಲಸ ಮಾಡ್ತಾಯಿದ್ಲು. ಆ ಒಂದು ಸಣ್ಣ ಹುಡುಗಿ ಇಲ್ಲಿವರೆಗೂ ಕೂಡ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾಳೆ ಅಂತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಇಡೀ ಕರ್ನಾಟಕ ಪೂರ್ತಿ ಅವಳ ಒಂದು ಚಾನಲಿಂದ ನಮಗೆ ಎಲ್ಲೆಲ್ಲಿ ಯಾವ್ಯಾವ ಪಂಚಕಲ್ಯಾಣಗಳನ್ನು ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ನೋಡ್ಬೋದು. ಆಮೇಲೆ ಮತ್ತೆ ಪ್ರತಿ ವಾರ ಒಂದೊಂದು ದೇವಸ್ಥಾನವನ್ನು ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗೋದೇ ಬೇಕಾಗಿಲ್ಲ, ಬೇಕಾದಷ್ಟು ದೇವಸ್ಥಾನಗಳನ್ನು ಜಿನ ಬಸದಿಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ಅವರಿಗೆ ನಾವು ಎಲ್ಲರ ಇಡೀ ನಮ್ಮ ಜೈನ ಸಮಾಜದ ಒಂದು ಹೆಮ್ಮೆ. ವೈಶಾಲಿ ನಮ್ಮ ಒಂದು ಜೈನ ಸಮುದಾಯಕ್ಕೆ ಅತ್ಯಂತ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೀನಿ. ನಮ್ಮ ಮನೆ ಮಗಳು ವೈಶಾಲಿ ಇಷ್ಟೊಂದು ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು ಬಹಳ ಸಂತೋಷ. ಇನ್ನೂ ಅತ್ಯಂತ ಉನ್ನತ ಮಟ್ಟದಲ್ಲಿ ಅವಳ ಒಂದು ಮುಂದಿನ ಜೀವನ ಸಾಗಲಿ. ಇನ್ನು ಎಲ್ಲ ಕಡೆನೂ ಇಡೀ ಇಂಡಿಯಾ ಪೂರ್ತಿ, ಭಾರತ ಪೂರ್ತಿ ಪರಿಚಯ ಮಾಡಿಕೊಡ್ತಕ್ಕಂಥ ಬಸ್ತಿಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಅವಕಾಶ ಅವಳಿಗೆ ದೊರಕಲಿ ಅಂತ ನಾನು ಜಿನಶಾಸನ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈಗ ಅವರಿಗೆ ಒಂದು ಸನ್ಮಾನ ಸಮಾರಂಭ ನಮ್ಮೆಲ್ಲರ ವತಿಯಿಂದ. ಎಲ್ಲ ಹೆಣ್ಮಕ್ಳು ಮೇಲ್ಗಡೆ ಬರಬೇಕು. ಶಾಲಾಕ್ಕೆ ಫಸ್ಟ್ ಇಲ್ಲಡಿ ಇಲ್ಲಡಿ